ಬಿಗ್ ಬಾಸ್ ಮನೆಯಲ್ಲಿ ಹೋದ ವೀಕ್ ಸುದೀಪ್ ಅವರು ಬಂದಾಗ ಹೇಳಿದರು ಮಿಡ್ ವೀಕ್ ಎಲಿಮಿನೇಷನ್ ಈ ವಾರ ಇರುತ್ತೆ. ವೀಕ್ ಮಧ್ಯದಲ್ಲಿ ಒಬ್ಬರು ರಾತ್ರಿ ಮನೆಗೆ ಹೋಗ್ತೀರಾ ಅಂತ ಹೇಳಿ. ಅದರಿಂದಾಗಿ ಬಿಗ್ ಬಾಸ್ ಅವರು ಹಲವಾರು ರೀತಿಯಾದಂಥ ಟಾಸ್ಕ್ಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಿದ್ದರು. ಆದರೆ ಆ ಟಾಸ್ಕ್ಗಳನ್ನು ಭವ್ಯ, ಮೋಕ್ಷಿತಾ, ಧನರಾಜ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದರು. ಸೊ ನೀವೆಲ್ಲರೂ ಕೂಡ ನೋಡಿರ್ತಾರೆ ಎಷ್ಟರ ಮಟ್ಟಿಗೆ ಸೂಪರ್ ಡೂಪರಾಗಿ ಆಡಿದರು ಅಂತ ಹೇಳಿ. ಬಟ್ ಕೊನೆಯ ಒಂದು ಟಾಸ್ಕನ್ನು ಕೊಡ್ತಾರೆ, ಅದರಲ್ಲಿ ಅದ್ಭುತವಾಗಿ ಆಡಿ ಫಸ್ಟ್ ಪ್ರೈಸನ್ನು ಗೆದ್ದಿದ್ದು ಧನರಾಜ್ ಅವರು. ಇದರಿಂದಾಗಿ ಅಲ್ಲಿ ಹಲವಾರು ಜನಕ್ಕೆ ಗೊತ್ತಾಗುತ್ತೆ ಅವರು ಒಂದು ಏನೋ ಗ್ರೇ ಏರಿಯಾ ಇಟ್ಕೊಂಡು ಆಡಿದರು ಅಂತ ಹೇಳಿ. ಬಟ್ ಅಲ್ಲಿ ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡದೇ ಇದ್ದ ಕಾರಣ ಬಿಗ್ ಬಾಸು ಕೂಡ ಹೇಳ್ತಾರೆ ಧನರಾಜ್ ಅವರೇ ನೀವು ಮಿಡ್ ವೀಕ್ ಎಲಿಮಿನೇಷನ್ದ ಪಾರಾಗಿದ್ದಾರೆ ಅಂತಾರೆ. ಸೊ ಅದರಿಂದಾಗಿ ವಾರದ ವೀಕೆಂಡಲ್ಲಿ ಬಂದಾಗ, ಮಿಡ್ ವೀಕಲ್ಲಿ ಬಂದಾಗ ಒಬ್ಬರನ್ನು ಆಚೆ ಹಾಕಲಿಕ್ಕೆ ಪ್ರಕ್ರಿಯೆ ಶುರುವಾದಾಗ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಟ್ಟಿರ್ತಾರೆ. ಈ ವಾರದ ಆಟಗಳೆಲ್ಲ ಮೋಸದಿಂದ ನಡೆದಿದೆ, ಅದರಿಂದಾಗಿ ಮಿಡ್ ವೀಕ್ ಎಲಿಮಿನೇಷನ್ ಇರೋದಿಲ್ಲ ಅಂತ ಹೇಳಿ. ಸೊ ಎಲಿಮಿನೇಷನ್ ಇಲ್ದಿರೋ ಕಾರಣದಿಂದಾಗಿ ನಿನ್ನೆ ತಾನೇ ಎಲ್ಲರೂ ಕೂಡ ನಾಮಿನೇಟ್ ಮಾಡಿದ್ರು ಬಿಗ್ ಬಾಸ್ ಅವರು. ಜನಗಳು ಹಿಂದೆ ಸೋಮವಾರದಿಂದ ಏನು ಓಟ್ ಹಾಕೊಂಡ್ಬಂದಿದ್ರು ಅದರ ಪ್ರಕ್ರಿಯೆನ ಮುಂದುವರಿಸಿದ್ದಾರೆ. ಸೊ ಅದರಲ್ಲಿ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವರು ಇಬ್ಬರು ಫೈನಲ್ಗೆ ಹೋದ ಕಾರಣ ಅವರಿಬ್ಬರ ಹೆಸರನ್ನು ತೆಗೆದುಹಾಕಿದ್ದಾರೆ. ಇನ್ನು ಉಳಿದಂತೆ ಇರುವಂತಹ 8 ಜನದಲ್ಲಿ 5 ಜನ ಉಳ್ಕೊಂಡಿದ್ದಾರೆ. ಸೊ 5 ಜನದಲ್ಲಿ ಇಬ್ಬರಿನ ಪ್ರಯಾಣ ಇವತ್ತು ಮುಗಿದ್ದು. ಅವರು ಬೇರೆ ಯಾರೂ ಅಲ್ಲ, ಗೌತಮಿ ಮತ್ತು ಮಂಜಣ್ಣ ಅಂತ ಹೇಳಲಾಗ್ತಿದೆ. ಹೌದು, ಗೌತಮಿ ಮತ್ತು ಮಂಜಣ್ಣ ಇಬ್ಬರೂ ಕೂಡ ಒಳ್ಳೆಯ ಸ್ನೇಹಿತರಾಗಿದ್ದರು, ಗೆಳೆಯ ಗೆಳತಿ ಅಂದ್ಕೊಂಡು ಒಳಗೆ ಇದ್ದರು. ಬಟ್ ಹಲವಾರು ಜನ ಇಂಡಿವಿಜುವಲ್ ಗೇಮನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿ ಫೈನಲ್ ಬಂತು. ಹೊರಗಡೆ ಹೋದ್ಮೇಲೂ ಗೆಳೆತನವನ್ನು ಇಟ್ಕೋಬೋದು ಅಂತ ಹೇಳಿದ್ರು ಇಬ್ಬರು ಕೂಡ ಮಾತನ್ನು ಕೇಳಲಿಲ್ಲ. ಗೌತಮಿ ಒಂದು 80% ಕೇಳಿದ್ದೀನಿ ನಾನು ಅಂತ ಹೇಳಿದರು. ಮಂಜು ಕೈಲಿ ಅದು ಆಗಲೇ ಇಲ್ಲ. ಸೊ ಅದರಿಂದಾಗಿ ಮಂಜು ಮತ್ತು ಗೌತಮಿ ಇಬ್ಬರೂ ಕೂಡ ಮನೆಯಿಂದ ಆಚೆ ಹೋಗುವಂತಹ ಒಂದು ಸಂಭವ ಬಂದೇ ಬಿಡ್ತು. ಸೊ ಫೈನಲ್ ವಾರಕ್ಕೆ ಇನ್ನೇನು ಒಂದು ಹೆಜ್ಜೆ ಇರಬೇಕಾದ್ರೆ ಇಬ್ಬರೂ ಮನೆಯಿಂದ ಆಚೆ ಹಾಕಿದ್ದು ಸಿಕ್ಕಾಪಟ್ಟೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ ಗೌತಮಿ ಮತ್ತು ಮೋಕ್ಷಿತಾ ಹೋಗ್ಬೋದೇನೋ ಅಂತ ಹೇಳಿ. ಬಟ್ ಹನುಮಂತನ ಒಂದು ಕೃಪೆಯಿಂದ ಮೋಕ್ಷಿತಾ ಅವರು ಫೈನಲ್ಗೆ ಎಂಟ್ರಿ ಕೊಟ್ಬಿಟ್ರು. ಸೊ ಅದರಿಂದಾಗಿ ಮಂಜಣ್ಣ ಮತ್ತು ಗೌತಮಿ ಅವರು ಇಬ್ಬರೂ ಕೂಡ ಡಬಲ್ ಎಲಿಮಿನೇಷನ್ ವೀಕಲ್ಲಿ ಒಂದೇ ಸಲ ಹೊರಗಡೆ ಹೋಗಿ ಅಲ್ಲೂ ತಮ್ಮ ಗೆಳೆತನವನ್ನು ಸಾಬೀತುಪಡಿಸಿದ್ದಾರೆ. ಸೊ ಇಂಥ ಅದ್ಭುತ ಗೆಳೆತನ ಇದ್ದರೆ ಮುಂದೆ ಜೀವನದಲ್ಲಿ ಯಾರೂ ಕೂಡ ಗೆಲ್ಲಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಇದು ಮಧ್ಯದಲ್ಲಿ ಬಂದಂತಹ ಗೆಳೆತನ ಆಗಿದ್ದರಿಂದ ಹೊರಗಡೆ ಇಟ್ಕೋಬೋದಿತ್ತು. ಗೇಮಲ್ಲಿ ತೋರಿಸಿದ್ರಿಂದ ಇವತ್ತು ಎಲ್ಲನೂ ಕೂಡ ಸರ್ವನಾಶವಾಗಿ ಹೋಯಿತು. ಸೊ ಗೌತಮಿ ಮತ್ತು ಮಂಜಣ್ಣನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.